ನಾಗೇಂದ್ರ ಅರಸ್ ಜೊತೆ ಇದ್ದಾರೆ. ಬನ್ನಿ ಅವರು ಈಗ ಧೀರ ಸಾಮ್ರಾಟ್ ಚಿತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಧೀರ ಸಾಮ್ರಾಟ್ ಚಿತ್ರದ ಬಗ್ಗೆ ಹೇಳೋದಾದರೆ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಒಂದಷ್ಟು ವರ್ಷಗಳ ಕಾದಿದ್ದೀವಿ ಈ ಒಂದು ದಿನಕ್ಕೆ. ನಾನು ಭಾಳಷ್ಟು ಡೈರೆಕ್ಟ್ರಿಗೆ ಹೇಳ್ತಾಯಿದ್ದೆ, ಸರ್ ಯಾವಾಗ ಫಸ್ಟ್ ಲುಕ್ಕು ಅಂತ. ಯಾಕಂದರೆ ಅದು ಕೆಲವೊಂದಿತ್ತು, ಪ್ರೀ ಪ್ರೊಡಕ್ಷನ್ನು ಪೋಸ್ಟ್ ಪ್ರೊಡಕ್ಷನ್ ಅವ್ರದ್ದೆಲ್ಲ ಒಂದಷ್ಟು ತಯಾರಿ ಮಾಡ್ಕೊಬೇಕಿತ್ತು. ಬಟ್ ನಾನು ಈ ಸ್ಕ್ರೀನಲ್ಲಿ ಅಂದರೆ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದೆ. ಡಬ್ಬಿಂಗ್ ಟೈಮಲ್ಲಿ ಹೇಗೆ ಅಂದ್ಕೊಂಡು ಬರೀ ನನ್ನ ಪೋರ್ಷನ್ ಅಷ್ಟೇ. ಬಟ್ ಟ್ರೈಲರಲ್ಲಿ ನೋಡಿ ಆ ಬಿಗ್ ಸ್ಕ್ರೀನಲ್ಲಿ ನನ್ನ ಒಂದು ಸ್ಟೆಂಟ್ಸ್ ನೋಡ್ತಾಯಿದ್ರೆ ಫೈಟ್ಸ್ ಎಲ್ಲ ವಾವ್ ಹಿಂಗೂ ಮಾಡಿದ್ದೀನಿ ನಾನು ಅನ್ನೋ ಥರ ಅನ್ನಿಸ್ತು. ಖುಷಿ ಆಯಿತು. ಇನ್ಫ್ಯಾಕ್ಟ್ ಪ್ರಜ್ವಲ್ ದೇವರಾಜ್ ಅವರು ಹೇಳಿದ್ರು, ಪರವಾಗಿಲ್ಲ ಸರ್ ನೀವು ಸಕ್ಕತ್ತಾಗಿ ಫೈಟ್ ಮಾಡ್ತೀರಿ ಅಂತ. ಬಟ್ ಕೆಲವರು ಗೊತ್ತಿರಲಿಲ್ಲ ಅಷ್ಟೇ ನಾನು ಈ ರೀತಿ ಆ್ಯಕ್ಷನ್ನು ಎಲ್ಲ ಮಾಡ್ತೀನಿ ಅಂತ. ಬಟ್ ಬೇರೆ ಥರ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದೆ. ಬಟ್ ಇದು ಆದಮೇಲೆ ನೋಡಬೇಕು ಏನಾದರೂ ಟರ್ನ್ ಆಗ್ಬೋದಾ. ಧೀರ ಸಾಮ್ರಾಟ್ ಕತೆ ಬಗ್ಗೆ ಮತ್ತು ಕಥೆಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಈಗ ಅದೇ ಕಷ್ಟಕರ ಕ್ವಶನ್ ಕೇಳಿದ್ರಿ ನೀವು. ಯಾಕಂದರೆ ರಿವೀಲ್ ಮಾಡೋ ಆಗಿಲ್ಲ. ಸಿನಿಮಾ ನೋಡಬೇಕು. ಯಾಕಂದರೆ ಸಿನಿಮಾ ಸಣ್ಣ ಕ್ಲೂ ಅಂದರೆ ಒಳ್ಳೆ ಪಾತ್ರ ಇದೆ. ಒಂದು ಟ್ರೈಲರಲ್ಲೇ ಗೊತ್ತಾಗುತ್ತೆ, ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು, ಆ್ಯಕ್ಷನ್ ಎಲ್ಲ ಇದೆ. ಬಟ್ ರಿವೀಲ್ ಅಂತೂ ಅಂದರೆ ಯಾವ ರೀತಿ ಪಾತ್ರ ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಯಾಕಂದರೆ ಅದೇ ಸಸ್ಪೆನ್ಸು ಸಿನಿಮಾದಲ್ಲಿ. ಅದಕ್ಕೆ ಡೈರೆಕ್ಟ್ರ್ ಹೇಳಿದ್ದಾರೆ ಎಲ್ಲೂ ಬಿಟ್ಕೊಡೋಂಗಿಲ್ಲ ಅಂತ. ಇನ್ಫ್ಯಾಕ್ಟ್ ನಮಗೂ ಇಷ್ಟ ಇಲ್ಲ ಬಿಟ್ಕೊಡೋದಕ್ಕೆ. ಅದು ಅಲ್ಲಿ ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಓಹೋ ಇದಾ ಅನ್ನೋ ಥರ ಅನ್ನಿಸ್ಬೇಕು. ಅದೇ ಕ್ಯೂರಿಯಾಸಿಟಿ ಜನಕ್ಕೆ. ಫಸ್ಟ್ ಡೇ ಅಷ್ಟೇ, ಯಾವತ್ತೂ ಫಸ್ಟ್ ಶೋನೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಮೌಟ್ ಟಾಕಲ್ಲಿ ಇದು ಅಂತ ಕೆಲವರು ಹೇಳ್ಬಿಡ್ತಾರೆ. ಬಟ್ ಅಟ್ಲೀಸ್ಟ್ ಆ ಫಸ್ಟ್ ಶೋವರ್ಗಾದರೂ ಒಂದು ಕ್ಯೂರಿಯಾಸಿಟಿ ಇಟ್ಕೊಳ್ಳೋಣ ಅಂತ ಅಷ್ಟೇ. ಸರ್, ಧೀರ ಸಾಮ್ರಾಟ್ ಚಿತ್ರದ ನಾಯಕ ಮತ್ತು ನಾಯಕಿ ಬಗ್ಗೆ ಹೇಳೋದಾದರೆ ಹೊಸಬ್ರು ಯಾವ ಥರ ಇದೆ ನಿಮ್ಮ ಒಂದು ಇಲ್ಲ ಮಾಡಿದ್ದಾರೆ. ಹೀರೋದು ಸೆಕೆಂಡ್ ಸಿನಿಮಾ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಸಪ್ಲಿಮೆಂಟ್ರಿ ಅಂತ ಮಾಡಿದರು. ಆಮೇಲೆ ಹೀರೋಯಿನ್ ಭಾಳಷ್ಟು ಸಿನಿಮಾ ಮಾಡಿದ್ದಾರೆ. ಅದ್ವಿತಿ ಶೆಟ್ಟಿ ಅವರು ಒಳ್ಳೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಾಯಕಿ. ಒಳ್ಳೊಳ್ಳೆ ಆಫರ್ಗಳು ಸಿಗಬೇಕು. ಅಂದರೆ ಈ ದೊಡ್ಡ ಹೀರೋಗಳ ಜೊತೆ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೂ ಅವರ ಒಂದು ಬೆಳವಣಿಗೆಗೂ ಚೆನ್ನಾಗಿರುತ್ತೆ. ಯಾಕಂದರೆ ಒಳ್ಳೆ ಕಲಾವಿದರು ಬರಬೇಕು ಅನ್ನೋ ಒಂದು ಆಸೆ ಅಷ್ಟೇ, ಕನ್ನಡದವ್ರು ಬರಬೇಕು ಅಂತ. ಸರ್, ನಂತರ ಈ ಚಿತ್ರ ನಂತರ ಮತ್ತೆ ಮುಂದಿನ ಚಿತ್ರಗಳು ಯಾವ್ದು ಬರ್ತಾಯಿದೆ ನಿಮ್ಮದು? ಅದು ಯಾವುದ್ರಲ್ಲಿ ಮತ್ತೆ ನಟನೆ ಮಾಡ್ತಾಯಿದ್ದೀರಾ? ನಟನೆ ನಡೀತಾ ಇದೆ ತುಂಬ ಸಿನಿಮಾಗಳು. ಈಗ ಇನ್ನೂ ಒಂದಷ್ಟು ಸಿನಿಮಾಗಳು, ರಾಘವೇಂದ್ರ ಅಂತ ಒಂದು ಸಿನಿಮಾ, ಅದರಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಅದು ರೆಡಿ ಇದೆ ರಿಲೀಸ್ಗೆ. ಸೆನ್ಸಾರ್ ಎಲ್ಲ ಆಯಿತು ಹೋದ ತಿಂಗಳು. ಅದು ಕೂಡ ರಿಲೀಸ್ಗೆ ರೆಡಿ ಇದೆ. ಮೋಸ್ಟ್ಲಿ ಅದು ಮಾರ್ಚ್ಗೆ ರಿಲೀಸ್ಗೆ ರೆಡಿ ಆಗುತ್ತೆ.